ನಲ್ಲಿ ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ರಿ ಅದ್ಕೆ. ಬೇಡ ಅನ್ಕೊಂಡವಳನ್ನ ದೂರ ಮಾಡಿ ಬೇಕು ಅನ್ಕೊಂಡಿರೋ ಸೊಸೆನೆ ತಂದ್ಕೊಂಡ್ಬಿಟ್ರಿ. ಅತ್ತೆ ಬೇಕು ಅಂತ ಅನ್ಕೊಂಡ್ಬಿಟ್ರೆ ಸೀನು ಅವನು ಬೇಕು ಅಂತ ಅನ್ಕೊಳ್ಳೋದ್ ಬೇಡ್ವಾ? ಅವನೇ ಅಲ್ವೇನೆ ನನ್ನನ್ನ ಮದ್ವೆ ಮಾಡ್ಕೋತೀಯಾ ಅಂತ ಕೇಳಿ ಮದ್ವೆ ಮಾಡ್ಕೋತಿರೋದು. ಇಷ್ಟಪಟ್ಟಿರೋ ಸೀನು ಗಂಡನಾಗ್ ಬರ್ತಾ ಇದ್ರೆ ಆನಂದ ಪಡೋದ್ ಬಿಟ್ಟು ಮುಖ ಯಾಕೆ ಗಂಟ್ ಹಾಕೊಂಡಿದ್ಯಾ? ಮಾವನ್ಗೆ ಆದ್ಯನ್ ಮೇಲೆ ಪ್ರೀತಿ ಹೋಗಿ ನನ್ನ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡ ಅಂತ ನೀವೆಲ್ಲ ಅನ್ಕೋತಾ ಇದ್ದೀರಾ. ಮಾವನ್ಗೆ ಆದ್ಯನ್ ಮೇಲೆ ಪ್ರೀತಿ ಇನ್ನೂ ಹಾಗೆ ಉಳ್ಕೊಂಡಿದೆ. ನಿನ್ ಕಣ್ಮುಂದೆನೆ ಆದ್ಯನ್ಗೆ ನನಗ್ ನೀನ್ ಬೇಡ ಅಂತ ಹೇಳಿದ್ನಲ್ಲೇ. ಅವಾಗ ಹಾಗೆ ಹೇಳ್ದ ಅಷ್ಟೇ. ಆದ್ರೂ ಅವನಿಗೆ ಆದ್ಯನ್ ಮೇಲೆ ಪ್ರೀತಿ ಹಾಗೆ ಉಳ್ಕೊಂಡಿದೆ ಅತ್ತೆ. ನೀನ್ ಯಾಕೆ ಹಾಗ ಅನ್ಕೋತಾ ಇದ್ಯಾ? ನಾನೇ ನನ್ ಕಣ್ಣಾರೆ ನೋಡ್ದೆ. ಎಲ್ ನೋಡಿದ್ಯೆ? ಅಷ್ಟಕ್ಕೂ ಏನಾಯ್ತು ಈಗ? ಮಾವನಿಗೆ ಹೆಂಡತಿ ಆಗೋಳಲ್ವಾ ಅಂತ ಚೆನ್ನಾಗ್ ಕಾಣಿಸ್ಬೇಕು ಅನ್ಕೊಂಡು ಇಲ್ಲಿ ನೋಡಿ ಹೇಗ್ ಡ್ರೆಸ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತ. ಆದ್ರೆ ಆಚೆಗಡೆ ಆದ್ಯ ಕಾಣಿಸಿದ್ಲು. ಇಷ್ಟು ದಿನ ನನ್ನ ಅಳಿಸಿದ್ಲು ಅಲ್ವಾ, ಅವಳನ್ನು ಅಳಿಸ್ಬೇಕು ಅಂತ ಅನ್ಕೊಂಡ್ರೆ ನಾನ್ ಬೇಡ ಅನ್ಕೊಂಡಿದ್ದಕ್ಕೆ ಸೀನು ನಿನಗೆ ಗಂಡಾಗ್ ಬರ್ತಾ ಇದ್ದೇನೆ ಅಂತ ಅಂದ್ಬಿಟ್ಲು. ಈ ಕ್ಷಣನೇ ಸೀನು ಮಾವ ನನಗ್ ಮತ್ತೆ ಬೇಕು ಅಂತ ಅನ್ಕೊಂಡ್ರೆ ಬಾಲ ಅಲ್ಲಾಡ್ಸ್ಕೊಂಡು ಮತ್ತೆ ನನ್ ಹಿಂದೆ ಬರ್ತಾನೆ ಅಂತ ಹೇಳಿದ್ಲು ಅತ್ತೆ. ಏನಂದೆ? ನನ್ನ ಮಗನ್ ಬಗ್ಗೆ ಅಷ್ಟೆಲ್ಲ ಮಾತಾಡದ್ಲ ಅವಳು? ಆದ್ಯಾಗೆ ಇನ್ನೂ ಅಹಂಕಾರ ಕಡಿಮೆ ಆಗಿರೋ ಹಾಗಿಲ್ಲ. ನನ್ ಮಗನ್ ಬಗ್ಗೆ ಅಷ್ಟೆಲ್ಲ ಅವಳು ಮಾತಾಡ್ತಾ ಇದ್ರು, ಅವಳು ಕಪ್ಪಳಕ್ 4 ಬಾರ್ಸೋದ್ ಬಿಟ್ಟು ಹಾಗೆ ಬಂದ್ಯಾ ನೀನು? ಆ ಮಾತನ್ನ ನೇರವಾಗಿ ಮಾವನ ಹತ್ರನೇ ಹೇಳಿ ಮಾವನ್ ಕೈಯಿಂದಾನೆ ಅವಳಿಗೆ ಹೊಡ್ಸೋಣ ಅಂತ ಅವನ ಹತ್ರ ಹೋದೆ. ಮಾವ ಇನ್ನೇನು ಅವಳ ಹತ್ರ ಹೋಗ್ಬೇಕು, ಅವಳ ಕಣ್ಣಲ್ಲಿ ಧೂಳ್ ಬಿದ್ಬಿಡ್ತು. ಆದ್ಯ ಹೇಳಿದ್ನ ಮರ್ತು ಹೋಗ್ಬಿಟ್ಟು ಈಗ ಅವಳಿಗೆ ಸೇವೆ ಮಾಡ್ತಾ ಇದ್ದಾನೆ. ನಾವ್ ಅನ್ಕೊಂಡ ಹಾಗೆ ಮಾವನ್ಗೆ ನೋಡ್ ಮೇಲೆ ಪ್ರೀತಿ ಕಮ್ಮಿ ಆಗೇ ಇಲ್ಲ. ಆದ್ಯ ಕಣ್ಮುಂದೆನೆ ಇದ್ರೆ ಅವಳನ್ನ ಮರ್ತು ಹೋಗಿ ನನ್ ಜೊತೆ ಚೆನ್ನಾಗಿರ್ತಾನೇನೋ ನಂಬಿಕೆ ಅಂತೂ ನನಗೆ ಖಂಡಿತ ಇಲ್ಲ. ಹೋಗ್ಲಿ ಬಿಡೆ. ಇಷ್ಟು ದಿನ ಒಬ್ರಿಗೊಬ್ರು ಪ್ರೀತಿಸ್ತಾ ಇದ್ರಲ್ಲ, ಅಷ್ಟೋ ಇಷ್ಟೋ ಮನ್ಸಲ್ಲಿ ಪ್ರೀತಿ ಇಲ್ದಿರೋದಕ್ಕೆ ಹೇಗ್ ಸಾಧ್ಯ ಹೇಳು? ಅಷ್ಟು ಮಾತ್ರಕ್ಕೆ ನಿನ್ನನ್ನ ಪ್ರೀತಿಯಿಂದ ನೋಡ್ಕೊಳ್ಳಲ್ಲ ಅಂದ್ರೆ ಹೇಗೆ? ಅಷ್ಟು ಕೋಪದಲ್ಲಿದ್ದವನು ಅವಳ ಕಣ್ಣಿಗೆ ಧೂಳ್ ಬಿತ್ತು ಅಂತ ತಣ್ಣಗಾಗ್ಬಿಡ್ತಾನ ಅತ್ತೆ. ಇಷ್ಟೆಲ್ಲ ಆದ್ರೂ ನಾನು ಅವನ್ನ ಹೇಗ್ ನಂಬಕ್ಕಾಗುತ್ತೆ ಹೇಳಿ? ಭಾವನವ್ರ ಹತ್ರ ಕೂಡ ಆದ್ಯ ಅಂದ್ರೆ ನನಗಿಷ್ಟ ಇಲ್ಲ ಅಂತ ಹೇಳಿದಾನೆ. ನಿನ್ನ ಬೇಡ ಅನ್ಕೊಂಡು ಅವಳನ್ನ ಪ್ರೀತಿಸೋ ಅವಕಾಶನೇ ಇಲ್ಲ. ಇದ್ರು ಕಟ್ಕೊಂಡಿರೋ ಹೆಂಡತಿ ಆಗಿರೋದಕ್ಕೆ ನಿನ್ ಮಾತುಗಳಿಂದ ಪ್ರೀತಿಯಿಂದ ನೀನೇ ಅವನ್ನ ಬುಟ್ಟಿಗೆ ಹಾಕೋಬೇಕು. ನೀನು ಸೀನುಗ್ ಹೆಂಡತಿ ಆದ್ಮೇಲೆ ನಿನಗೂ ಪೂರ್ತಿ ಹಕ್ಕು ಬರುತ್ತೆ. ಅದಕ್ಕೆ ಆದ್ಯ ಕಡೆ ಕಣ್ಣೆತ್ ಕೂಡ ನೋಡ್ದಿರೋ ಹಾಗೆ ನೀನೇ ಮಾಡ್ಕೋಬೇಕು. ನನ್ ಪಕ್ಕದಲ್ಲೇ ಇದ್ರು ಮಾವ ನನ್ ಬಗ್ಗೆ ಯೋಚಿಸ್ತೇನೆ ಆ ಆದ್ಯನಿಗೆ ಸೇವೆ ಮಾಡಕ್ ಶುರು ಮಾಡ್ದ ಅಂತಂದ್ರೆ ಮದ್ವೆ ಆದ್ಮೇಲೆ ನನ್ ಮಾತ್ ಕೇಳ್ತಾನೆ ಅಂತ ನನ್ ಹೇಗ್ ನಂಬಕ್ಕಾಗುತ್ತೆ ಚಿಕ್ಕಮ್ಮ? ನನ್ನ ಮಗ ಅಷ್ಟೊಂದೇನ್ ದಾರಿ ತಪ್ಪದವನಲ್ಲ ಕಣೆ. ಮೊದ್ಲು ನಿನ್ ಕುತ್ತಿಗೆಗೆ 3 ಗಂಟೆ ಹಾಕ್ಲಿ. ನಿನ್ನನ್ ಬಿಟ್ಟು ಬೇರೆ ಹುಡುಗಿನ ಕಣ್ಣೆತ್ತಿ ಕೂಡ ನೋಡಲ್ಲ ಅವನು. ನಿಜ ಹೇಳ್ತಿದ್ದೀರಾ? ಅವಳ ಕಣ್ಣಿಗೆ ಧೂಳ್ ಬಿತ್ತು ಅಂತ ಓದಿದ್ದಕ್ಕೆ ನಿನ್ ಸಂಸಾರ ನೆಟ್ಟಗಿರತ್ತಾ ಅಂತ ಅನ್ಕೊಂಡ್ರೆ ಹೇಗೆ? ಹಾಗೆಲ್ಲ ಏನು ಆಗಲ್ಲ. ನೀನ್ ಧೈರ್ಯವಾಗಿರು. ಒಂದ್ ಹುಡುಗಿ ಬೇಡ ಅಂತಿದ್ದ ಹಾಗೇನೆ ಹಾಗೆ ಹೇಗ್ ಬಿಟ್ಬಿಡ್ತೀರಾ ರಾಜಾರಾಮ್ ಅವ್ರೆ? ಅಂದ್ರೆ ನಿಮ್ ಯಜಮಾನಿಕೆ ದರ್ಪ ಎಲ್ಲ ಊರ್ನವ್ರ ಮೇಲೇನೆ. ನಿಮ್ ಮಾತ್ನ ನಿಮ್ ಮನೇಲಿ ಹೆಣ್ಮಕ್ಳು ಕೂಡ ಕೇಳಲ್ವಾ? ಅವ್ರ ಮನೆಯವರೇ ಅವ್ರ ಮಾತನ್ನ ಕೇಳದೆ ಇರುವಾಗ ಊರ್ನವರೆಲ್ಲ ಯಾಕೆ ಕೇಳಬೇಕು? ರಾಜು, ಏನು ಹಾಗಿದ್ಯಾ? ಲೋ ರಾಜು, ನಿನ್ನನ್ನೇ. ಹಲೋ ರಾಜಾರಾಮ್ ಅವರೇ, ಹೇಗಿದ್ದೀರಾ? ಮುಹೂರ್ತ ಇಟ್ಕೊಳ್ಳೋದಕ್ಕೆ ಬರಬೇಕು ಅಂದ್ಕೊಂಡಿದ್ದೆ. ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ನಡೀತಾ?
ಮುಹೂರ್ತ ಯಾವಾಗ ಇಟ್ಕೊಂಡಿದ್ದೀರಾ? ನಡೀದೇ ಇರೋದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಏನೂ ಇಲ್ಲ. ನೀವು ತಕ್ಷಣ ಬಂದು ಆದ್ಯನ ಕರ್ಕೊಂಡು ಹೋಗಿ. ರಾಜಾರಾಮ್ ಅವರೇ, ಏನಾಯ್ತು? ಆದ್ಯನ್ಗೆ ಸೀನುಗೆ ಮದ್ವೆ ಅನ್ಕೊಂಡಿದ್ವಿ ಅಲ್ವಾ? ನೀವು ಆದ್ಯನ್ ಕರ್ಕೊಂಡೋಗಿ ಅಂತಿದ್ದೀರಲ್ಲ, ಯಾಕೆ? ಆದ್ಯಗೆ ಸೀನುನ ಮದುವೆ ಮಾಡ್ಕೊಳ್ಳೋದು ಇಷ್ಟ ಇಲ್ವಂತೆ. ಇಷ್ಟ ಇಲ್ವಾ? ಇಷ್ಟ ಆಗ್ಲಿಲ್ಲ ಅಂದ್ರೇನು? ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ರು ಅಲ್ವಾ? ಮದ್ವೆ ಮಾಡೋಣ ಅನ್ಕೊಂಡಿದ್ವಿ. ಹಾಗ್ ನಾವ್ ಅನ್ಕೊಂಡಿದ್ವಿ, ನಿಮ್ ಮಗಳು ಅನ್ಕೊಂಡಿರ್ಲಿಲ್ವಂತೆ. ಅವಳಿಗಿಷ್ಟ ಆಗೋ ಹಾಗಿದ್ರೆ ಮಾತ್ರ ಮದುವೆ ಮಾಡ್ಕೋತಾಳಂತೆ, ಇಲ್ಲ ಅಂದ್ರೆ ಇಲ್ವಂತೆ. ನನಗೇನು ಅರ್ಥನೇ ಆಗ್ತಿಲ್ಲ. ನಮಗ್ ಅರ್ಥ ಆಗಿದೆ, ಅದಕ್ಕೆ ಬಂದು ಕರ್ಕೊಂಡು ಹೋಗಿ ಅಂತಿದೀವಿ. ಆದ್ಯ ಸೀನುನ ಮದ್ವೆ ಮಾಡ್ಕೋಬೇಕು ಅಂತ ತುಂಬಾ ಆಸೆ ಪಟ್ಟಿದ್ಲು. ಇಲ್ವಂತೆ, ಅವಳೇ ಈ ಮದುವೆ ಬೇಡ ಅಂದ್ಲು. ಇಲ್ಲಿನ ಪದ್ಧತಿಗಳು, ಇಲ್ಲಿನ ವ್ಯಕ್ತಿಗಳು ಅವಳಿಗಿಷ್ಟ ಆಗ್ಲಿಲ್ವಂತೆ.